ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಕೋಸಂಬರಿ. ಒಂದು ಚಿಕ್ಕ ಲೋಟ ಅಷ್ಟು ಕಡಲೆಬೇಳೆ, ಆಮೇಲೆ ಒಂದು ಲೋಟ ಅಷ್ಟು ಹೆಸರು ಬೇಳೆ ತೊಗೊಂಡಿನಿ. ಎರಡು ಮಿಕ್ಸ್ ಮಾಡ್ಕೊಂಡು ತೊಳೆದು 1-2 ಅವರ್ ನೆನೆ ಇಟ್ಕೊಂಡಿದ್ದೆ. ಅದೇ ಈ ಥರ ಒಂದ್ರಾಗೆ ಈ ಥರ 2 ಆಗಬೇಕು, ಅಲ್ಲಿವರೆಗೂ ನೆನೆಸ್ಬೇಕಿದು. ಅದಕ್ಕೆ ಈಗ ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ, ಮೇಲೆ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಚಿಕ್ಕದಾಗಿ ಹಸಿಮೆಣಸಿನ ನೀವು ಬೇಕಾದರೆ ಹಾಗೆ ಹೆಚ್ಕೊಂಡು ಹಾಕ್ಕೋಬೋದು. ನಾನಿದು ಜೀರಿಗೆ ಹಸಿಮೆಣಸಿನ್ಕಾಯಿ ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಆಗಿದೆ ನೋಡಿ. ಇವಾಗ ಇದಕ್ಕೆ ಇದು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡು ನೆನೆಸಿದ್ದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಚಿಕ್ಕದಾಗೆ ಸೌತೆಕಾಯಿ ಹೆಚ್ಕೊಳ್ಳಬಹುದು, ಅಥವಾ ಈ ಥರ ತುರಿದು ಹಾಕ್ಕೋಬೋದು. ನಾನು ತುರಿದೇನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಿಂಬೆಹಣ್ಣು, ಇಷ್ಟ ದೊಡ್ಡ ನಿಂಬೆಹಣ್ಣದಾಗ ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೇಕು. ಈ ಥರ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಮತ್ತೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕೋಸಂಬರಿ ಮಾಡಿ ನೋಡಿ. ನೀವು ಬರೀ ಕಡಲೆಬೇಳೆದು ಮಾಡೋದಿದ್ರೆ ಕೆಲವೊಬ್ಬರು ಕಡಲೆಬೇಳೆಗೆ ಮಿಕ್ಸಿಯಲ್ಲೇ ಮಿಕ್ಸಿ ಅಥವಾ ಒರಳಲ್ಲಿ 1-2 ಆಗೋಗತ್ತೆ ಮಾಡ್ಕೋತಾರೆ. ಆ ಥರನೂ ಮಾಡ್ಬೋದು ಕೋಸಂಬರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಸ್ಟಿಯಾಗೂ ಇರುತ್ತೆ ಈ ಥರ ಮಾಡಿಕೊಂಡ್ರೆ.